ಚಳಿಗಾಲ ಅಲ್ವಾ, ಸಂಜೆ ಟೈಮ್ ಸ್ನ್ಯಾಕ್ಸ್ ಏನು ಈರುಳ್ಳಿ ಬಜ್ಜಿ, ದಪ್ಪ ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಈ 3 ಥರದ್ದು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಪದಾರ್ಥಗಳು: ಕಡಲೆ ಹಿಟ್ಟು 1 ಬೌಲು, ಅಕ್ಕಿ ಹಿಟ್ಟು 2 ಟೀ ಸ್ಪೂನು, ಚಿರೋಟಿ ರವೆ 2 ಟೀ ಸ್ಪೂನು, 1.5 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು ಒಂಚೂರು, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕಿ ನೀರು ಹಾಕಿ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ದಪ್ಪಕ್ಕೆ ಕಲಿಸ್ಕೊತಾ ಇದ್ದೀನಿ. ಈಗ ಅದನ್ನು ಕಲಿಸ್ಕೊಂಡು ಈಗ ಬಾಣಲೆಯಲ್ಲಿ ಕರಿಯೋದಕ್ಕೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಡ್ತಾಯಿದ್ದೀನಿ. ಎಣ್ಣೆ ಕಾಯುತ್ತೆ, ಅಷ್ಟರೊಳಗೆ ಈ ಹಿಟ್ಟು ಕಲಿಸ್ಕೊತೀನಿ. ಅಜ್ವಾನನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಗೆ ತಿಕ್ಕಿ ಹಾಕ್ಬಿಡಬೇಕು ಅಜ್ವಾನ, ಆವಾಗ ಅದರದ್ದು ಫ್ಲೇವರು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಇಡ್ಲಿ ಹಿಟ್ಟಿಗಿನ ತೆಳು, ದೋಸೆ ಹಿಟ್ಟಿಗಿನ ದಪ್ಪ, ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು. ಹಿಟ್ಟಿನ ಹದನ ತೋರಿಸ್ತೀನಿ. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಹಿಟ್ಟು. ಈಗ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಒಂದು ಟೆಸ್ಟ್ ಮಾಡಬೇಕು. ಇನ್ನು ಸ್ವಲ್ಪ ಕಾಯಬೇಕು ಎಣ್ಣೆ, ಏಕೆಂದರೆ ಎಣ್ಣೆ ಸರಿಯಾಗಿ ಕಾಯ್ದೆ ಹೋದರೆ ಬಜ್ಜಿ ಬೋಂಡ ಯಾವುದೂ ಕ್ರಿಸ್ಪಿಯಾಗಿ ಬರಲ್ಲ. ಎಣ್ಣೆ ಕಾದಿದೆ. ಫಸ್ಟು ಕ್ಯಾಪ್ಸಿಕಮ್ಮಿಂದು ಬಜ್ಜಿ ಮಾಡ್ತಾಯಿದ್ದೀನಿ. ಒಂದೆರಡು ನಿಮಿಷ ಅದು ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಸಣ್ಣ ಉರಿ ಒಳಗೆ ಚೆನ್ನಾಗಿ ಬೇಯಬೇಕು. ಇಲ್ಲದೆ ಇದ್ದರೆ ಒಳಗೊಳಗೆ ಹಸಿ ಹಸಿಯಾಗಿರುತ್ತೆ. 2 ನಿಮಿಷ ಬಿಟ್ಟು ಮುಗಿಸ್ಬೇಕು. ನೋಡಿ, ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ತೆಗಿತಾ ಇದ್ದೀನಿ. ಈಗ ಹಾಲು ಹೆಚ್ಚು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಯಾಕೆಂದರೆ ಹಾಲು ಹಾಗೆ ಇಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ನೋಡಿ, ಈಗ ಹಾಲು ಮಾಡ್ತಾಯಿದ್ದೀನಿ. ಬಜ್ಜಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇದು ತೆಗೆದುಬಿಟ್ಟು ಈಗ ಈರುಳ್ಳಿ ಬಜ್ಜಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಪಕೋಡ ರೆಡಿ ಇದೆ. ಪಕೋಡ ಅಲ್ಲ, ಈರುಳ್ಳಿ ಬಜ್ಜಿ. ಬಹಳ ಕ್ರಿಸ್ಪಿಯಾಗಿ ಕಲರ್ಫುಲ್ ಆಗಿದೆ, ಚೆನ್ನಾಗಿ